ವಿಜಯಪುರ ಜಿಲ್ಲೆಯಲ್ಲಿ ದಾಳಿಂಬೆ ಬೆಳೆಗೆ ರೋಗ ಅಂಟಿದೆ. ನೂರಾರು ಹೆಕ್ಟೇರ್ ದಾಳಿಂಬೆ ಬೆಳೆ ನಾಶವಾಗಿದೆ. ಹೀಗಾಗಿ ಸೂಕ್ತ ರೀತಿಯಲ್ಲಿ ಸಮೀಕ್ಷೆ ಮಾಡಿ ನಮಗೆ ಬೆಳೆ ನಷ್ಟಕ್ಕೆ, ಬೆಳೆ ನಾಶ ಆಗಿರೋದಕ್ಕೆ ಪರಿಹಾರ ಬೇಕು ಅಂತ ಹೇಳಿ ರೈತರು ಆಗ್ರಹವನ್ನು ಮಾಡಿದ್ದಾರೆ. ದಾಳಿಂಬೆಗೆ ಈಗ ರೋಗ ಬಾಧೆ ಕಾಡ್ತಾ ಇದೆ. ಹಾಗಾಗಿ ಈಗ ಸಾಲ ಸೋಲ ಮಾಡಿ ಪಾಪ ಬೆಳೆಯನ್ನ ಬೆಳೆದಿದ್ರು, ಉತ್ತಮ ಆದಾಯದ ಒಂದು ನಿರೀಕ್ಷೆಯಲ್ಲಿ ಇದ್ರು, ಉತ್ತಮ ಫಸಲು ಬರುತ್ತೆ, ಇದರಿಂದ ಸಾಲ ಎಲ್ಲ ತೀರಿಸಬಹುದು ಅಂತ ಹೇಳಿ ರೈತರು. ಆದರೆ ಈಗ ರೋಗ ಬಾಧೆ ದಾಳಿಂಬೆ ಬೆಳೆಯನ್ನೇ ನಾಶ ಮಾಡಿಬಿಟ್ಟಿದೆ. ನೂರಾರು ಹೆಕ್ಟೇರ್ ದಾಳಿಂಬೆ ಬೆಳೆ ನಾಶ ಆಗಿದೆ. ಹಾಗಾಗಿ ನಮಗೆ ಸೂಕ್ತ ಪರಿಹಾರ ಮತ್ತೆ ಆ ಪರಿಹಾರವನ್ನ ಬೇಗ ಕೊಡಿ ಅಂತ ರೈತರು ಕೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವ್ಯಾವ ಭಾಗದಲ್ಲಿ ಈ ರೀತಿ ದಾಳಿಂಬೆಗೆ ಕೀಟ ಬಾಧೆ ಬಂದಿದೆ, ಎಷ್ಟು ನಷ್ಟ ಆಗ್ತಿದೆ, ರೈತರ ಆಗ್ರಹವೇನು, ಈ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವಿಜಯಪುರ ಜಿಲ್ಲೆಯಲ್ಲಿ ದಾಳಿಂಬೆ ರೈತರ ಪ್ರಮುಖ ಆದಾಯದ ಬೆಳೆ. ಆದರೆ ಈ ಬಾರಿ ಬಿರುಗಾಳಿ ಮತ್ತು ವಿವಿಧ ರೋಗಗಳು ರೈತರನ್ನ ಚಿಂತೆಗೀಡು ಮಾಡಿವೆ. ಅದರಲ್ಲೂ ಸ್ವೈನ್ ಬೋರರ್ ಕೀಟದ ದಾಳಿಯಿಂದ ದಾಳಿಂಬೆ ಗಿಡಗಳೇ ಒಣಗಿ ಹೋಗ್ತಿದೆ. ಒಮ್ಮೆ ಈ ಕೀಟ ದಾಳಿ ಮಾಡಿದ್ರೆ ಸಾಕು, ಇಡೀ ಗಿಡವೇ ಹಾಳಾಗುತ್ತದೆ. ಹಾಗೆಯೇ ಕ್ಯಾರ್ ರೋಗ ಕಾಣಿಸಿಕೊಳ್ತಿರೋದು ರೈತರ ಆತಂಕವನ್ನು ಹೆಚ್ಚಿಸಿದೆ. 1 ಎಕರೆ ದಾಳಿಂಬೆ ಬೆಳೆಯೋಕೆ 2 ರಿಂದ 3 ಲಕ್ಷ ರೂಪಾಯಿ ವೆಚ್ಚವಾಗುತ್ತೆ. ದ್ರಾಕ್ಷಿಗಿಂತಲೂ ಹೆಚ್ಚಿನ ಖರ್ಚು ಬೇಕಾಗೋ ಈ ಬೆಳೆಯಲ್ಲಿ ಉತ್ತಮ ಇಳುವರಿ ಬಂದ್ರೆ ಎಕರೆಗೆ 10 ಲಕ್ಷ ರೂಪಾಯಿವರೆಗೆ ಆದಾಯ ಸಿಗುತ್ತದೆ. ಆದರೆ ಈ ಬಾರಿ ಗಾಳಿ ಹಾಗೂ ರೋಗಗಳ ದಾಳಿಯಿಂದ ಬೆಳೆ ಕೈಗೆ ಬರುತ್ತದೆಯೇ ಎಂಬ ಅನುಮಾನ ರೈತರನ್ನ ಕಾಡ್ತಿದೆ. ಬಿರುಗಾಳಿಗೆ ಅನೇಕ ಕಡೆ ಗಿಡಗಳು ನೆರಕುರುಳಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ವಿಪರೀತ ಮಳೆ ಮತ್ತು ಗಾಳಿ ರೀ. ಯಾಕಂದ್ರೆ ಗಾಳಿ ವಿಪರೀತ, ಮಳೆ ಅಷ್ಟೇನು ಭಾಳ ಆಗಿಲ್ರಿ ಖರೆ. ಆದ್ರೆ ಗಾಳಿಯಿಂದ ಏನಾಗಿದ್ರಿ, ಗಿಡ ಭಾಳ ಮುರಿದವ. ಈ ರೀತಿ ಎಲ್ಲ ಗಿಡ ಮುರಿದವ, ಅಲ್ಲಿ ಗಿಡ ಮುರಿದವ, ಇಲ್ಲಿ ಗಿಡ ಮುರಿದವ್ರಿ. ಟೋಟಲ್ ಏನಿಲ್ಲ ಅಂದ್ರೂ ಒಂದು 50-60 ಗಿಡ ಸಿಗ್ತಾವ್ರಿ. ಈ ರೀತಿ ಆಗ್ಯದ. ಮತ್ತೆ ಇನ್ನೊಂದು ಕ್ಯಾರ್ ರೋಗ ಮಾತ್ರ ಏನದಲ್ರಿ ಭಾಳ ಕಾಡ್ಲತ್ತರಿ ಸರಿ. ಈ ಪಡಗಳು ಹೆಚ್ಚಾಗ್ಯಾವ, ಅದ್ರ ಜೊತೆಗೆ ರೋಗ ಭಾಳ ಆಗಿಬಿಟ್ಟದ್ರಿ. ಮತ್ತು ಈಗ ಸ್ಟೆಮ್ ಬೋರರ್ ತೆಗ್ಸಿಂದ ಒಂದು ಕೀಟ ಬರ್ತದ್ರಿ. ಅದು ಬಡ್ಡೆಗೆ ಹೋಲ್ ಹಾಕ್ತಪ್ಪ ಅಂತಂದ್ರೆ ಅದು ಪೂರ ಮೇಯ್ಕೋದ್ ಸ್ವಲ್ಪ ಸ್ಟಮ್ನಾಗೆ ಮೇಯ್ಕೋದ್ ಬಂದ್ ಬಿಡ್ತಪ್ಪ ಅಂದ್ರೆ ಗಿಡನೇ ಫೇಲ್ ಆಗ್ಬಿಡ್ತದೆ, ಗಿಡ ಉಳಿಯಂಗಿಲ್ಲ. ಈ ಕ್ಯಾರ್ ರೋಗಕ್ಕೂ ಏನದು ಒಂದು ಬತ್ತಪ್ಪ ಅಂತಂದ್ರೆ ಗಿಡನೇ ಹಾಳ. 1 ಎಕರೆಗೆ 7 ರಿಂದ 8 ಲಕ್ಷ ರೂಪಾಯಿ ಎಸ್ಟಿಮೇಟ್ ಮಾಡಿರೋದಕ್ಕೆ ಇದೇನು ನಮಗೇನು 1 ರೂಪಾಯಿ ಬರುವಂಥ ನಿರೀಕ್ಷೆ ಇದ್ರ ಕಂಡು ಕೊಟ್ಟಿಲ್ಲ. ಗಾಳಿ ಮಳೆ ಸಮೇತ ಬತ್ತ ತಿಳ್ಕೊಂಡು ನೀವು ಸ್ವಚ್ಛನೇನು ಉಳಿಯಂಗಿಲ್ಲ, ನಿಶ್ಚಿತನೇ ಆಗ್ತಾರಲ್ಲ. ಅದ್ರಲ್ಲಿ ಕಾಯಿ ಹಾಳು ಮಾಡ್ತಾರೆ, ಗಿಡ ಹಾಳು ಮಾಡ್ತಾರೆ. ಒಮ್ಮೆ ಬತ್ತಂದ್ರೆ ಅದು ಒಂದು ವರ್ಷ ಬತ್ತಂದ್ರಿ ಅದು ಒಟ್ಟ ಮನುಷ್ಯಾಗ ಜಾಡಿದ್ದಂಗ್ರಿ. ಅದು ತೆಗೆದು ದಂಡಿ ಹೋಗಿದ್ದಾನ ಅವ್ರಾಗ ಉತ್ತರ ಆಗಲ್ಲ. ವಿಜಯಪುರ ಜಿಲ್ಲೆ ತೋಟಗಾರಿಕಾ ಬೆಳೆಗಳಿಗೆ ಹೆಸರುವಾಸಿಯಾಗಿದೆ. ಲಿಂಬೆ ಹಾಗೂ ದ್ರಾಕ್ಷಿ ಹಾಗೂ ದಾಳಿಂಬೆ ಬೆಳೆಗಳು ಇಲ್ಲಿ ಪ್ರಮುಖ ಬೆಳೆಗಳು. ಜಿಲ್ಲೆಯಾದ್ಯಂತ ಸುಮಾರು 4700 ಹೆಕ್ಟೇರ್ ಪ್ರದೇಶದಲ್ಲಿ ದಾಳಿಂಬೆ ಬೆಳೆಯಲಾಗಿದೆ. ಇಂಡಿ, ಚಡಚಣ, ವಿಜಯಪುರ ಹಾಗೂ ಸಿಂದಗಿ ತಾಲೂಕುಗಳಲ್ಲಿ ಅತಿ ಹೆಚ್ಚು ದಾಳಿಂಬೆ ಬೆಳೆಯಲಾಗುತ್ತೆ. ಈ ವರ್ಷ ಮಳೆ ಇಲ್ಲದೆ ಬೆಳೆಗಳಿಗೆ ಹಾನಿಯಾಗಿದೆ. ರೈತರು ಈ ಬಾರಿ ದಾಳಿಂಬೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದಿದ್ದಾರೆ. ಇತ್ತೀಚೆಗೆ ಅದಕ್ಕೆ ಒಂದು ಸಿಲಿಂಡರ್ ಥರ ಒಂದೇನೋ ರೋಗ ಅಂಟುಕೊಂಡದ. ಹಿಂಗಾಗಿ ಆ ರೋಗದಿಂದ ಸಂಪೂರ್ಣ ದಾಳಿಂಬ್ರಿ ರೋಗಕ್ಕೆ ತುತ್ತಾಗಿ ಹಾನಿಯಾಗ್ಯದ. ಗಿಡನೂ ಕೂಡ ಬೀಳಗತ್ತಾವ ಆ ರೋಗದಿಂದಾಗಿ. ಹೀಗಾಗಿ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದ್ದ ದಾಳಿಂಬ್ರಿ ಎಲ್ಲ ಗಿಡಗಳು ಹಾನಿ ಆಗತ್ತವು. ಹೀಗಾಗಿ ರೈತ ಮತ್ತಿಷ್ಟು ದಿಗ್ಭ್ರಮೆಗೆ ಒಳಗಾಗಿದ್ದಾನೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಆ ಒಂದು ಲೆಕ್ಕಾಚಾರ ಹಾಕಿ ಸರ್ಕಾರಕ್ಕೆ ಪರಿಹಾರಕ್ಕೋಸ್ಕರ ಒಂದು ವರದಿಯನ್ನು ಸಲ್ಲಿಸಬೇಕಂತ ಒತ್ತಾಯಪಡಿಸಿದ್ದಾರೆ. ಈ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಮಳೆ ಮತ್ತು ಗಾಳಿಯಿಂದ ಸುಮಾರು ತೋಟಗಾರಿಕೆ ಬೆಳೆಗಳನ್ನು ಹಾಳಾಗಿದ್ದಾವೆ. 90 ಹೆಕ್ಟರ್ 2 ತಿಂಗಳಲ್ಲಿ. ಇದು ಕೂಡ ನಾವು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದೇವೆ. ಅದರಲ್ಲಿ ಲಿಂಬೆ, ಬನಾನಾ, ಪಪ್ಪಾಯ ಮತ್ತು ದಾಳಿಂಬೆ ಈ ಬೆಳೆಗಳನ್ನು ಹಾಳಾಗಿದ್ದು ವರದಿ ಕೂಡ ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. ಸರ್ಕಾರವು ಶೀಘ್ರ ಸಮೀಕ್ಷೆ ನಡೆಸಿ ಪರಿಹಾರ ಘೋಷಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಗುರುರಾಜ್, ನ್ಯೂಸ್ 18 ವಿಜಯಪುರ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗುರುರಾಜ್. ಈ ಹಿಂದೆನೂ ಸೇಮ್ ಕೀಟ ಬಾಧೆ ದಾಳಿಂಬೆ ಬೆಳೆಗೆ ಬಾಧಿಸ್ತಾ ಇತ್ತ, ಅದರಿಂದ ನಷ್ಟ ಆಗಿತ್ತಾ? ಮತ್ತೆ ಅಧಿಕಾರಿಗಳೊಬ್ರು ಮಾತಾಡ್ತಾ ಹೇಳ್ತಾ ಇದ್ರು, ಅಂದ್ರೆ ಇದು ಕೀಟ ಬಾಧೆ ಜೊತೆಯಲ್ಲಿ ಮಳೆಗಾಳಿಗೂ ಕೂಡ ದಾಳಿಂಬೆ ಬೆಳೆ ನಷ್ಟ ಆಗಿದೆ ಅಂತೇಳಿ. ಈಗ ಸರ್ವೆ ಎಲ್ಲ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು, ಸ್ಪಾಟಿಗೆ ಬರ್ತಾ ಇದ್ದಾರಾ ಇಲ್ವಾ? ಶರ್ಮಿತಾ ಅಂತಂದ್ರೆ ವಿಜಯಪುರ ಜಿಲ್ಲೆ ತೋಟಗಾರಿಕೆ ಬೆಳೆಗೆ ಹೆಸರು ಮಾಡಿರುವಂತಹ ಜಿಲ್ಲೆ. ಅದರಲ್ಲೂ ದ್ರಾಕ್ಷಿ, ದಾಳಂಬೆ ಮತ್ತೆ ಲಿಂಬೆ ಇಲ್ಲಿಯ ಪ್ರಮುಖ ಬೆಳೆ ಆಗಿರುವಂತದ್ದು. ಮತ್ತೆ ಅದನ್ನ ಬೇರೆ ದೇಶಗಳಿಗೂ ಎಕ್ಸ್ಪೋರ್ಟ್ ಮಾಡುವಂತ ಪ್ರಮಾಣದಲ್ಲಿ ಬೆಳೀತಾರೆ. ಅಷ್ಟಾಗಿ ಬೆಳೆಯುವಂತಹ ದ್ರಾಕ್ಷಿ ಬೆಳೆಗಾರರು, ಲಿಂಬೆ ಬೆಳೆಗಾರರು ಮತ್ತೆ ದಾಳಿಂಬೆ ಬೆಳೆಗಾರರಿಗೆ ಈ ಬಾರಿ ಸಂಕಷ್ಟ ಇರುವಂತದ್ದು. ಅದರಲ್ಲೂ ದ್ರಾಕ್ಷಿ ಮತ್ತೆ ಲಿಂಬೆ ಬೆಳೆಗಾರರಿಗೆ ಸ್ವಲ್ಪ ಪ್ರಮಾಣ ಕಡಿಮೆ ಇದ್ರೆ, ಈ ದಾಳಿಂಬೆ ಬೆಳೆಗಾರರಿಗೆ ಬಹಳಷ್ಟು ಆತಂಕ ಈ ಬಾರಿ ಉಂಟಾಗಿರುತ್ತದೆ. ಯಾಕಂದ್ರೆ ಮಳೆಗಾಲಕ್ಕೂ ಆರಂಭಕ್ಕೂ ಮುನ್ನ 2 ತಿಂಗಳ ಕಾಲ ಏನಂದ್ರೆ ಅತಿಯಾದ ಗಾಳಿ ಬೀಸಿದ ಪರಿಣಾಮ
ಸಮಸ್ಯೆ ಉಂಟಾಗಿತ್ತು. ಅದಾದ ಬಳಿಕ ಈಗ ಮಳೆಗಾಲ ಆರಂಭವಾದಾಗ ನೀರಿನ ಸಮಸ್ಯೆ ಆಗಲ್ಲ ಅಂತ ಅನ್ಕೊಂಡಿದ್ರು. ಆದ್ರೆ ಈಗ ಹೆಸರಿಗೆ ಮಾತ್ರ ಮಳೆಗಾಲ ಇದೆ, ಆದ್ರೆ ಮಳೆನೇ ಆಗ್ತಾ ಇಲ್ಲ. ಹಾಗಾಗಿ ಅದು ಒಂದು ಸಮಸ್ಯೆ ಇರುವಂತದ್ದು. ಈ ಎರಡು ಸಮಸ್ಯೆಗಳ ಪ್ರಕೃತಿಯಿಂದ ಆದ್ರೆ ಮತ್ತೊಂದು ಸಮಸ್ಯೆ ಈಗ ಕೀಟ ಬಾಧಕ ಉಂಟಾಗಿರೋದ್ರಿಂದ ಇಡೀ ಗಿಡವೇ ಬೀಳ್ತಾ ಇದೆ. ಸಾಮಾನ್ಯವಾಗಿ ಏನಂದ್ರೆ ದಾಳಂಬಿಗೆ ಈ ತರ ಏನಾದ್ರು ರೋಗ ಬಂದ್ರೆ ಅದು ಒಂದೇ ಬೀಳುತ್ತೆ ಅನ್ಬೋದು, ಅಥವಾ ಮತ್ತೆ ನೆಕ್ಸ್ಟ್ ಗಿಡ ಬೆಳೆದು ಇನ್ನೊಂದ್ ಸರಿ ಬರುತ್ತೆ ಅಂತ ಅನ್ಬೋದಾಗಿತ್ತು. ಆದ್ರೆ ಈ ರೀತಿ ಕ್ಯಾರ್ ರೋಗ ಸೇರಿದಂತೆ ಏನೋ ಬೇರೆ ಬೇರೆ ಕೀಟ ಶಿಲೀಂಧ್ರ ತರ ರೋಗಗಳು ಬರ್ತಾ ಇವೆ. ಅದರಿಂದಾಗಿ ಇಡೀ ಗಿಡವನ್ನೇ ಹಾಳಾಗ್ತಿರೋದು. ಅಂದ್ರೆ ಗುರುರಾಜ್ ಪ್ಲೀಸ್ ಬಿ ಆನ್ಲೈನ್ ಈ ಬಗ್ಗೆ ಮಾತಾಡೋದಕ್ಕೆ ರೈತ ಮುಖಂಡರಾಗಿರುವಂತಹ ಅರವಿಂದ್ ಕುಲಕರ್ಣಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಅರವಿಂದ್ ಅವರೇ ನಮಸ್ತೆ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಈಗ ನಿಮ್ ರೈತರ ಸಮಸ್ಯೆ ಬಗ್ಗೆ ನಾವು ನ್ಯೂಸ್ 18 ನಲ್ಲಿ ಸುದ್ದಿ ಪ್ರಸಾರ ಮಾಡ್ತಾ ಇದೀವಿ. ಎಸ್ಪೆಷಲಿ ದಾಳಿಂಬೆ ಬೆಳೆಗೆ ಕೀಟ ಬಾಧೆ ಕಾಣಿಸ್ಕೊಂಡಿದೆ, ಸರ್ವೆ ಮಾಡಿ ಅಂತ ನೀವು ಒಂದು ಮನವಿಯನ್ನ ಮಾಡ್ಕೊಂಡಿದ್ರಿ. ಸರ್ವೆ ಮಾಡಕ್ಕೆ ಯಾರಾದ್ರೂ ಬರ್ತಾ ಇದಾರ ಸರ್ ಅಧಿಕಾರಿಗಳು, ಇಲ್ವಾ ಬೆಳೆ ನಷ್ಟ ನೋಡಕ್ಕೆ? ಯಾರು ಇಲ್ರಿ ಮೇಡಮ್, ಯಾರು ಬಂದಿಲ್ರಿ. ನೀವೇ ಆಫೀಸ್ಗೆ ಹೋಗಿ ಅಂದ್ರೆ ಕಚೇರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಏನ್ ಅಂದ್ರು ಅಧಿಕಾರಿಗಳು? ಆಯ್ತು, ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದಾರೆ. ಇನ್ನೂರು ಇದು ಮಾಡಿಲ್ಲ. ನಾವು ಸುಮಾರು 2 ಬಾರಿ ಮೆಮೊರಾಂಡಮ್ ಕೊಟ್ಟಿದ್ದೀರಿ ಪ್ರತಿಭಟನೆ ಮಾಡಿ. ಇನ್ನುವರೆಗೂ ಕೂಡ ಅದ್ರ ಬಗ್ಗೆ ಏನೋ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಲ್ಲ. ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ ಅವರು ಕೂಡ ಎಚ್ಚೆತ್ತುಕೊಂಡಿಲ್ಲ. ಈಗ ಸ್ಟೆಮ್ ಬೋರರ್, ಸೊ ಈ ಕೀಟ ಬಾಧೆ ಹಿಂದೆನೂ ಬಾಧಿಸ್ತಾ ಇತ್ತ ಆ ಭಾಗದಲ್ಲಿ ಅಥವಾ ಹೊಸದಾಗಿ ಬಂದಿರೋದ ಈಗ ಸಮಸ್ಯೆ? ಇಲ್ಲ, ಮೊದಲಿಂದ ಇದ್ದಾರೆ ಮೇಡಮ್. ಸೊ ಅವಾಗೂ ಕೃಷಿ ಅಧಿಕಾರಿಗಳು ಏನು ಹೆಲ್ಪ್ ಮಾಡ್ಲಿಲ್ಲ ನಿಮ್ಗೆ, ಪರಿಹಾರ ಕೊಡಿಸ್ಲಿಲ್ವಾ? ಏನು ಕೊಡ್ಸಿಲ್ರಿ ಮೇಡಮ್. ಈಗ ಸುಮಾರು ಎಷ್ಟು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ ಅಂತ ರೈತರು ಹೇಳ್ತಿದ್ದಾರೆ, ಪರ್ಟಿಕ್ಯುಲರ್ ಆಗಿ ದಾಳಿಂಬೆ? 1 ಲಕ್ಷಕ್ಕೂ ಮೇಲ್ಪಟ್ಟಾಗ್ಯದ್ರಿ ಮೇಡಮ್. 1 ಲಕ್ಷ ಮೇಲ್ಪಟ್ಟು ಹಾನಿ ಆಗಿದೆ. ಈಗ ಅಧಿಕಾರಿಯೊಬ್ರು ಮಾತಾಡ್ತಾ ಹೇಳ್ತಾ ಇದ್ರು ಅರವಿಂದ್ ಕುಲಕರ್ಣಿ ಅವರೇ, ಬರೀ ಕೀಟ ಬಾಧೆ ಅಷ್ಟೇ ಅಲ್ಲ, ಮಳೆ ಗಾಳಿಯಿಂದಲೂ ಕೂಡ ಹಾನಿ ಆಗಿದೆ ಅಂತ ಹೇಳಿ. ಸೊ ಅದಕ್ಕಾದ್ರೂ ಅಟ್ಲೀಸ್ಟ್ ಸರ್ವೆ ಮಾಡಕ್ ಬಂದಿದಾರಾ ಇಲ್ವಾ? ಮಳೆ ಅತಿವೃಷ್ಟಿಯಿಂದಾಗಿನೂ ಹಾನಿ ಆಗಿತ್ತು. ಆ ಸಂದರ್ಭದಲ್ಲಿ ಅಧ್ಯಯನ ತಂಡ ಬಂದು ಅವರು ಅಧ್ಯಯನ ಮಾಡಿ ವರದಿ ಕಳಿಸಿದ್ದಾರೆ. ಸೊ ಪರಿಹಾರ ಯಾರ ಕೈಗೂ ಸಿಕ್ಕಿಲ್ಲ? ಏನ್ ಅಲ್ಪ ಸ್ವಲ್ಪ ಬಂದಿದ್ದಾರೆ, ಇನ್ನು ಪೂರ್ಣ ಪ್ರಮಾಣದಲ್ಲಿ ಪರಿಹಾರ ಬಂದಿಲ್ಲ. ಅಂದಾಜು ಒಂದು ಎಷ್ಟು ರೈತರು ದಾಳಿಂಬೆ ಬೆಳೆದಿರ್ಬೋದು? ದಾಳಿಂಬೆ ಅದರ ಸಾಕಷ್ಟು ಇದೆ ದಾಳಿಂಬೆ. ಫೈನ್, ನಾವು ಪರಿಹಾರ ಕೊಡಿಸೋ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ. ಥ್ಯಾಂಕ್ ಯು ಅರವಿಂದ್ ಕುಲಕರ್ಣಿ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕೆ.